ನಾವು ಇಲ್ಲಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಹತ್ರ ಬಂದು ನಾವು ವಿಗ್ರಹವನ್ನು ಒಪ್ಪಂದ ಕೊಟ್ಟಿದ್ವಿ, ಅಡ್ವಾನ್ಸ್ ಕೊಟ್ಟಿದ್ವಿ. ಅದೇ ಮಾತು ಪ್ರಕಾರ ನಾವು ಹೇಳಿದ ಡೇಟ್ ಪ್ರಕಾರ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ನಾವು ಕೊಟ್ಬಿಟ್ಟು ಹೋದ್ಮೇಲೆ ನಮಗೆ ಇಲ್ಲಿ ಬರಬೇಕು ಅಂತ ಹೇಳಿ ಬಂದು ಹೋಗ್ತಾ ಇದ್ವಿ. ಅದೇ ಮಾತು ಉಳಿಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಅರ್ಚಕರು ಹೇಳಿದ್ರು, ನಮ್ಮ ಅರ್ಚಕರು ಮಾಡಿಸ್ಕೊಂಡ್ ಬನ್ನಿ, ಅಲ್ಲೇ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ನಮ್ಮ ಅರ್ಚಕರು ರಾಜಗೋಪಾಲಾಚಾರ್ಯ ಅಂತೇಳಿ ಅವರು ಹೇಳಿದ್ರು. ಅದಕ್ಕೋಸ್ಕರ ಬಂದು ಇಲ್ಲೇ ಕೊಟ್ಬಿಟ್ಟು ಮಾಡಿದ್ವಿ. ಒಂದು 7-8 ಸಲ ಬಂದು ಮಾಡಿಕೊಟ್ಟಿದ್ದಾರೆ. ಹೇಳಿದ ಮಾತು ಪ್ರಕಾರ ನೆಟ್ಕೊಟ್ಟಿದ್ದಾರೆ. ಗಂಗಾ ದೇವಿ ಚೆನ್ನಾಗಿ ಮಾಡಿದ್ದಾರೆ, ಆಕಾರ ಎಲ್ಲ ಚೆನ್ನಾಗಿದೆ. ನಾವು ಸುಮಾರು ಗಂಗಮ್ಮನ ವಿಗ್ರಹನು ಇಲ್ಲಿ ಎತ್ಕೊಂಡು ಹೋಗಿದ್ದು, ಸಿಂಹವನ್ನು, ಆಮೇಲೆ ಮತ್ತೆ ನಾಗದೇವತೆ ಎಲ್ಲ ಎತ್ಕೊಂಡು ಹೋದ್ವಿ. ನಮ್ದು ಕೊಸ್ತೆನಹಳ್ಳಿ, ಇಲ್ಲಿ ಗಂಗಮ್ಮ ದೇವಸ್ಥಾನ ವಿಗ್ರಹ ಇಲ್ಲೇ ತಗೊಂಡೋಗಿ ಮಾಡಿಸಿದ್ದಾರೆ. ತುಂಬಾ ಗಂಗಮ್ಮನಲ್ಲಿ ಬಂದ್ಮೇಲೆ ತುಂಬಾ ಕೊಸ್ತೆನಹಳ್ಳಿಗೆ ಅನುಕೂಲ ಆಗಿದೆ. ಪೂಜೆ ಕಾರ್ಯಕ್ರಮ ಚೆನ್ನಾಗಿ ನಡೀತದೆ. ಅದ್ರ ಜೊತೆಗೆ ವೇಣುಗೋಪಾಲ ಸ್ವಾಮಿ ಮತ್ತೆ ರಾಧಾ ರುಕ್ಮಿಣಿ ಸಮೇತ ವೇಣುಗೋಪಾಲ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ಶನಿಮಾತ್ಮ ಸ್ವಾಮಿ, ನಾಗದೇವತಾ ಸ್ವಾಮಿ, ನವಗ್ರಹಗಳು ಎಲ್ಲ ಇದೆ. ಪ್ರತಿ ತಿಂಗಳನ್ನು ಪೂಜೆ ನಡೀತಾ ಇದೆ ಇಲ್ಲಿ ಕೊಸ್ತೆನಹಳ್ಳಿ. ಯಮ್ಮನ್ ನೆನ್ಕೊಂಡ್ಮೇಲೆ, ಗ್ರಾಮ ದೇವತೆ ನೆನ್ಕೊಂಡ್ಮೇಲೆ ಪ್ರತಿ ತಿಂಗಳು ಪೂಜೆ ನಡೀತಾರೆ. ದಿನ ಮಂಗಳವಾರ ಶುಕ್ರವಾರ ಅಲ್ಲಿ ಪೂಜೆ ಜಾಸ್ತಿ ದಿನಕ್ಕೆ ಹೆಚ್ಚಾಗುತ್ತೆ ಪೂಜೆಲಿ. ಈ ಗಂಗಮ್ಮನ ನೆನ್ಕೊಂಡು ಗ್ರಾಮ ದೇವತೆ ಬಂದ್ಮೇಲೆ ಜಾಸ್ತಿ ಆಗುತ್ತೆ. ಅದೇ ಗ್ರಾಮ ದೇವತೆಯಿಂದ ನಮ್ಗೆ ಕೊಸ್ತೆನಹಳ್ಳಿ ಚೆನ್ನಾಗಿರ್ಲಿ, ಅಭಿವೃದ್ಧಿ ಆಗ್ಲಿ ಅಂತ ಮುಂದೆ ಇವರು ಮಾಡಿಕೊಟ್ಟಿರೋದು ಡಾಕ್ಟರ್ ಮಂಜುನಾಥಾಚಾರ್ಯಗಳಿಂದ ನಮ್ಗೆ ಅನುಕೂಲ ಆಗಿದೆ. ಈ ಗಂಗಮ್ಮ ಮಾಡ್ತಾರೆ ಅಟ್ರಾಕ್ಷನ್ ಒಂಥರ ಏನೋ ಬಂದಂಗಿದೆ. ಅಮ್ಮ ತಾಯಿ, ಮಹಾತಾಯಿ ಅಮ್ಮ ಕಲೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ರವಿ ಅವರು ಅವರು ಕೂಡ ಮಂಜುನಾಥ್ ಸರ್ ಅವ್ರ ಬೃಂದದಿಂದ ಚೆನ್ನಾಗಿ ಮಾಡಿದ್ದಾರೆ. ಅದು ನೋಡ್ತಾರೆ ಒಂಥರ ಏನೋ ಅಟ್ರಾಕ್ಷನ್ ಆದಂಗಿದೆ. ತುಂಬಾ ಅನುಕೂಲ ಆಗಿದೆ. ಈ ಗಂಗಮ್ಮನಿಂದ ನಮ್ಮ ಕೊಸ್ತೆನಹಳ್ಳಿ ಗ್ರಾಮಕ್ಕೆ ಅನುಕೂಲ ಆಗಿದೆ. ಅಮ್ಮ ಇಲ್ಲಿ ಪೂಜೆ ಮಾಡಿದ ತಕ್ಷಣ ಇಲ್ಲಿ ಸ್ವಾಮೀಜಿಗೆಲ್ಲ ಬಲಗಡೆ ಹೂ ಕೊಟ್ಟಿದೆ. ಅದರಿಂದ ಇನ್ನ ಮುಂದೆ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ತಾಯಿ ನೀವು ನೋಡ್ದಂಗೆ ಆ ತಾಯಿ ಮಹಾಮಂಗಳಾರತಿ ಮಾಡಿ ಆ ನಿಂಬೆಹಣ್ಣು ಹೊಡೆದ ತಕ್ಷಣ ಆ ತಾಯಿ ಬಲಗಡೆ ಪ್ರಸಾದ ಕೊಟ್ಲು. ಇದಕ್ಕಿಂತ ಶುಭವಾಕ್ಯ ಅಂದ್ರೆ ಇನ್ ಬೇರೆ ಇಲ್ಲ. ಶುಭ ಸೂಚನೆ. ನಿಮ್ಮ ಗ್ರಾಮ ಅಭಿವೃದ್ಧಿ ಆಗ್ಲಿ, ನಿಮ್ಮ ಗ್ರಾಮಸ್ಥರಲ್ಲಿರುವ ಎಲ್ಲಾ ಜನಗಳಿಗೂ ಆಯುಷ್ ಆರೋಗ್ಯ ಕೊಟ್ಟು ಆ ಮಹಾತಾಯಿ ಕಾಪಾಡ್ಲಿ, ಸಕಾಲಕ್ಕೆ ಮಳೆ ಬೆಳೆ ಆಗ್ಲಿ, ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಆ ತಾಯಿಯಲ್ಲಿ ನಮಸ್ಕರಿಸ್ತಾ ಇದ್ವಿ.